ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಮತ್ತೊಮ್ಮೆ ಸ್ವಾಗತ ಅಂತ ಬಯಸ್ತೀನಿ. ಎಲ್ಲರೂ ಚೆನ್ನಾಗಿರಿ. ಬಟ್ ನಾನಿವತ್ತು ಬೇಗ ಮನೆಯೆಲ್ಲ ಕೆಲಸ ಮಾಡಿ ತಿಂಡಿ ಮಾಡಿ ಮತ್ತು ನಾನು ಬೇಗ ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಕ್ಕಗೆ ಮಗು ಆಗಿತ್ತು, ಅದಕ್ಕೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಸ್ವಲ್ಪ ಮನೆದಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬೇಗ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕಗೆ ಹೆಣ್ಣು ಮಗು ಆಗಿತ್ತು, ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ನಾನು ಮಗುನ ನೋಡಿಕೊಂಡು ಮನೆಗೆ ರೀಚ್ ಆದಮೇಲೆ ನಾನು ಮಗುನ ನೋಡ್ಕೋಬೇಕಾಯ್ತದ. ಅದಕ್ಕೆ ನಾನು ಸ್ವಲ್ಪ ಏನಾದರೂ ರವೆ ದೋಸೆ ಮಾಡ್ಕೊಂಬಿಡೋಣ ಸಿಂಪಲ್ಲಾಗಿ ಅಂತ ನಾನು ನನ್ನ ಮಗಳಿಗೆ ಮಾತ್ರ ಇವತ್ತು ಸಿಂಪಲ್ಲಾಗಿ ರವೆ ದೋಸೆ ಮಾಡ್ಕೊತಾ ಇದ್ದೀನಿ. ಬಟ್ ರವೆ ದೋಸೆ ಸೂಪರಾಗೆ ಬಂದಿತ್ತು. ಬರೀ ರವೆ ಹಾಕಿ ಮಾಡಿರೋದ್ರಿಂದ ತುಂಬ ಸಾಫ್ಟಾಗಿತ್ತು, ತುಂಬ ಚೆನ್ನಾಗೂ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದಕ್ಕೇನು ಯೂಸ್ ಮಾಡಿಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಹಾಗೆ ಸ್ವಲ್ಪ ನೆನೆ ಹಾಕಿದ್ದೆ ರವೆನ, ಅದನ್ನು ಮತ್ತು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀರಲ್ಲೇ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಾಗಷ್ಟು ಕಲಿಸ್ಕೊಂಡು ಮತ್ತು ದೋಸೆ ಬಿಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಪೂರ್ತಿ ರೆಮಿಡಿ ತೋರಿಸೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಕೂಡ ಅಷ್ಟೊಂದು ಇರಲಿಲ್ಲ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಮನೆ ಹತ್ರ ದಾಸವಾಳ ಕೂಡ ಬಿಟ್ಟಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬಟ್ ತುಂಬ ಚೆನ್ನಾಗಿತ್ತು, ಹೂವು ಮತ್ತು ಸಖತ್ತಾಗಿ ಬಿಟ್ಟಿತ್ತು. ಬಟ್ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ನಾನು ತವ್ರ ಮನೆಗೆ ಹಂಗೆ ಹೋಗಿರೋದ್ರಿಂದ ಇವಾಗ 2 ದಿನ ತವ್ರ ಮನೆಯಲ್ಲೇ ದಿನ ಕಳಿಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅದಕ್ಕೆ ಇವತ್ತು ಊರಲ್ಲೇ ಇರೋದ್ರಿಂದ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಎಲ್ಲ ಟಿಫನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಫ್ರಿಜ್ಜಲ್ಲಿ ಸ್ವಲ್ಪ ಸೊಪ್ಪಿಕ್ಕಿದ್ರು, ಅದನ್ನೇ ನಮ್ಮಮ್ಮ ಬೇರೆ ಇದ್ದಿಲ್ಲಲ್ಲ, ನಾನು ನಮ್ಮ ತಮ್ಮ ಮತ್ತು ನಮ್ಮ ಮಗು ಮತ್ತು ನಮ್ಮಪ್ಪ ಮಾತ್ರ ಮನೆಯಲ್ಲಿರೋದು. ನಮ್ಮಮ್ಮ ಎಲ್ಲ ಹಾಸ್ಪಿಟ್ಲಲ್ಲೇ ಇದ್ದರು, ಅದಕ್ಕೆ ನಮ್ಮಮ್ಮನ ಅಲ್ಲೇ ಬಿಟ್ಬಿಟ್ಟು ನಮ್ಮ ಅಕ್ಕ ಹತ್ರ ಒಬ್ರು ಇರಲೇಬೇಕಲ್ವ, ಅದಕ್ಕೆ ನಾನು ಅಲ್ಲೇ ಇದ್ದರು. ಊಟ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಜೆ ಆಗೋಷ್ಟು ಸ್ವಲ್ಪ ಊಟ ರೆಡಿ ಮಾಡ್ಕೊಂಬಿಡೋಣ ಅಂತ ಸೊಪ್ಪು ಸಾರು ಮುದ್ದೆ ಮಾಡ್ಕೊಂಡೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಕೂಡ ಆಗಿ.